ಹಲೋ ಅಂಡ್ ವೆಲ್ಕಮ್ ಟು ಎಚ್ವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಇ ಕಾಮರ್ಸ್ ತಾಣಗಳಲ್ಲಿ ಮೊಬೈಲ್ ಟಿವಿ ಮಾರಾಟ. ನೋಡಿ, ಯಾವಾಗಿನಿಂದ ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ ಶುರುವಾಯಿತೋ ಅವತ್ತಿನಿಂದಲೂ ಕೂಡ ಎಲ್ಲಾ ರೀತಿಯಾದಂತಹ ಉತ್ಪಾದನಾ ಚಟುವಟಿಕೆಗಳು ಜೊತೆಗೆ ಸಾಗಾಟ ಚಟುವಟಿಕೆಗಳನ್ನ ಬ್ಯಾನ್ ಮಾಡಲಾಗಿತ್ತು. ಸೊ ಈ ದೃಷ್ಟಿಯಿಂದ ಅಗತ್ಯ ವಸ್ತುಗಳನ್ನ ಹೊರತುಪಡಿಸಿ ಬೇರೆಲ್ಲ ಸಾಮಾನುಗಳು, ಸರಂಜಾಮುಗಳು ಮತ್ತು ಸರಕುಗಳನ್ನ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸಾಗಾಟ ಮಾಡುವುದಕ್ಕೆ ನಿರ್ಬಂಧನೆಯನ್ನ ಹೇರಲಾಗಿತ್ತು. ಇದರಿಂದ ನಮಗೆ ಗೊತ್ತಿರೋ ರೀತಿ ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಉಂಟಾಗ್ತಾ ಇತ್ತು. ಏನು ನಮ್ಮಲ್ಲಿರ್ತಕ್ಕಂತಹ ಆರ್ಥಿಕ ಚಟುವಟಿಕೆಗಳು ಜೊತೆಗೆ ಉದ್ದಿಮೆಗಳು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ವು. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮಹತ್ವವಾದಂತಹ ಒಂದು ನಿರ್ಧಾರವನ್ನ ಕೈಗೆತ್ತಿಕೊಂಡಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇದೇ ತಿಂಗಳು ಅಂದ್ರೆ ಏಪ್ರಿಲ್ 20ನೇ ತಾರೀಕಿನಿಂದ ಇ ಕಾಮರ್ಸ್ ತಾಣಗಳಾದಂತಹ ಫ್ಲಿಪ್ಕಾರ್ಟ್, ಅಮೆಜಾನ್ ಮತ್ತು ಸ್ನ್ಯಾಪ್ಡೀಲ್ಗಳಲ್ಲಿ ಮೊಬೈಲ್ ಅಥವಾ ಟಿವಿ ಇಂತಹ ವಸ್ತುಗಳನ್ನ ಅಂದ್ರೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ನಾವು ಖರೀದಿ ಮಾಡಬಹುದು ಅಂತ ಹೇಳಲಾಗ್ತದೆ. ಸೊ ಇದು ಒಂದು ಸ್ವಾಗತಾರ್ಹ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ನೋಡಿ, ಸದ್ಯಕ್ಕೆ ಇಂತಹ ವಸ್ತುಗಳು, ಈ ಟಿವಿ ಇರ್ಬೋದು, ಮೊಬೈಲ್ಸ್ ಇರ್ಬೋದು ಅಥವಾ ರೆಫ್ರಿಜರೇಟರ್ ಇರ್ಬೋದು, ಇಂತಹ ವಸ್ತುಗಳ ಮೇಲೆ ವಿಧಿಸಲಾಗುವಂತಹ GST ಎಷ್ಟಪ್ಪ ಅಂತ ಹೇಳಿದ್ರೆ, ಅದನ್ನು ಕೂಡ ನಾನು ನೋಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸುಮಾರು 18% ಅಷ್ಟು GST ನ ವಿಧಿಸಲಾಗುತ್ತೆ. ಸೊ ಪ್ರತಿಯೊಂದು ಟಿವಿ 5,000 ಬೆಲೆ ಬಾಳುವಂತಹ ಒಂದು ಟಿವಿ ಮಾರಾಟವಾಯ್ತಪ್ಪ ಅಂತ ಹೇಳಿದ್ರೆ ಅದರಲ್ಲಿ 18,000 ರೂಪಾಯಿ ನಮ್ಮ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೋಗುತ್ತೆ. ಸೊ ಇದರಿಂದ ನಮ್ಮ ಸರ್ಕಾರಗಳ ಖಜಾನೆ ಬರಿದಾಗಿರುವುದು, ಮತ್ತೊಂದಿಷ್ಟು ಅದಕ್ಕೆ ಒಂದು ಹಣದ ಹರಿವು ಬರುವಂತ ಕೂಡ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಇಂತಹ ಒಂದು ಕ್ರಮವನ್ನು ಕೈಗೊಂಡಿದೆ. ಸೊ ನಾವು ಇ ಕಾಮರ್ಸ್ ತಾಣಗಳು ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ನಮ್ಮ ದೇಶದಲ್ಲಿ ಈ ಅಂತರ್ಜಾಲ ವ್ಯವಸ್ಥೆ ಸಾಕಷ್ಟು ಮುಂಚೂಣಿಗೆ ಬರೋದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಇಂತಹ ವಸ್ತುಗಳನ್ನ, ಸಾಮಾನು ಸರಂಜಾಮುಗಳನ್ನ ಖರೀದಿ ಮಾಡೋದಕ್ಕೆ ಕೇವಲ ಶೋರೂಮ್ಗಳು ಅಥವಾ ಸಣ್ಣ ಪುಟ್ಟ ಅಂಗಡಿಗಳಿಗೆ ತೆರಳ್ತಾ ಇದ್ವಿ. ಸೊ ಯಾವಾಗ ಅಂತರ್ಜಾಲ ವ್ಯವಸ್ಥೆ ನಮ್ಮ ದೇಶದಲ್ಲಿ ಸಾಕಷ್ಟು ಅಡ್ವಾನ್ಸ್ ಆಯ್ತೋ ಅವಾಗಿನಿಂದನೂ ಇ ಕಾಮರ್ಸ್ ತಾಣಗಳು ಅಂತ ಬಹಳ ಫೇಮಸ್ ಆಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ದೈತ್ಯ ಸಂಸ್ಥೆಗಳು ಇಲ್ಲಿ ಕಾಣಿಸ್ತಾ ಇರುವಂತಹ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಜೊತೆಗೆ ಅಮೆಜಾನ್, ಜೊತೆಗೆ ಈಗ ಸ್ನ್ಯಾಪ್ಡೀಲ್ ಕೂಡ ಒಂದು ಮುಂಚೂಣಿಯಲ್ಲಿರ್ತಕ್ಕಂತಹ ಕಂಪನಿ ಆಗಿದೆ. ಸೊ ಈ ಕಂಪನಿಗಳು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ, ನೀವು ವೈಯಕ್ತಿಕವಾಗಿ ಆ ಒಂದು ಸ್ಥಳಗಳಿಗೆ ಹೋಗಿ ಕೊಂಡುಕೊಳ್ಳುವ ಅವಶ್ಯಕತೆ ಇಲ್ಲ. ಬದಲಾಗಿ ನೀವು ಆರ್ಡರ್ ಮಾಡಿದಂತಹ ವಸ್ತುಗಳನ್ನ ನೇರವಾಗಿ ನಿಮ್ಮ ಮನೆಗೆ ತಲುಪಿಸ್ತಾರೆ. ಹೋಮ್ ಡೆಲಿವರಿ ಇರುತ್ತೆ. ಈ ಉತ್ಪಾದನಾ ಕ್ಷೇತ್ರಗಳಿಂದ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಒಂದು ಆರ್ಡರ್ ಬರುತ್ತೆ. ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪಾ, ಸದ್ಯಕ್ಕೆ ಈ ಒಂದು ಪರ್ಮಿಷನ್ ಕೊಟ್ಟಿರೋದು ಅಂತ ಹೇಳಿದ್ರೆ, ಪ್ರತ್ಯಕ್ಷವಾಗಿ ಡೈರೆಕ್ಟ್ ಆಗಿ ಈ ಒಂದು 18% ಟ್ಯಾಕ್ಸ್ ನಮ್ಮ ಸರ್ಕಾರಕ್ಕೆ ಹೋಗುತ್ತೆ. ಅದು ಬಹಳ ಉತ್ತಮವಾದಂತಹ ಸಂಗತಿ. ಇದನ್ನು ಹೊರತುಪಡಿಸಿ ಕೂಡ ಹಲವಾರು ಪರೋಕ್ಷ ಬಗೆಯಲ್ಲಿ ಇದು ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಮತ್ತೆ ಸರ್ಕಾರಕ್ಕೂ ಕೂಡ ಆದಾಯವನ್ನು ತಂದುಕೊಡುತ್ತೆ. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ನೋಡಿ, ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಉಪಕರಣವನ್ನು ಆರ್ಡರ್ ಮಾಡಿದ್ದೀರಾ, ಅದು ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಅದು ಅದರ ಒಂದು ಉತ್ಪಾದನಾ ಘಟಕ ಇದೆ. ಸೊ ಆ ಮುಂಬೈನಿಂದ ಕರ್ನಾಟಕಕ್ಕೆ ಅದನ್ನ ಸಾಗಾಟ ಮಾಡುವಾಗ ಏನು ಡೀಸೆಲ್ ಅನ್ನ ಬಳಸ್ತಾರೆ ಆ ಟ್ರಕ್ ನಲ್ಲಿ, ಆ ಡೀಸೆಲ್ ಅದರ ಮೇಲೆ ಕೂಡ ನಮ್ಮ ಸರ್ಕಾರ ಸೆಸ್ ಅನ್ನ ಅಂದ್ರೆ ಸುಂಕವನ್ನ ವಿಧಿಸಿರುತ್ತೆ. ಆ ಸುಂಕದ ಒಂದು ಮೊತ್ತ ಕೂಡ ಸರ್ಕಾರಕ್ಕೆ ಹೋಗುತ್ತೆ. ಸೊ ಇದು ನೇರವಾಗಿ ಆದರೆ ಪರೋಕ್ಷವಾಗಿ ಯಾವ ರೀತಿ ನಮ್ಮ ಸರ್ಕಾರಕ್ಕೆ ಲಾಭ ಆಗುತ್ತೆ ಅಂತ ಹೇಳಿ. ಅದೇ ರೀತಿ ಫಾರ್ ಎಕ್ಸಾಂಪಲ್, ಅದು ನಿಮ್ಮ ಯಾವುದೋ ಒಂದು ಜಿಲ್ಲೆಗೆ ಬಂತು, ಆ ಜಿಲ್ಲಾ ಕೇಂದ್ರದಿಂದ ನಿಮ್ಮ ಮನೆಗೆ ತಲುಪಿಸಬೇಕು ಅಂತ ಹೇಳಿದ್ರೆ ಆ ಡೆಲಿವರಿ ಬಾಯ್ ಏನಿದ್ದಾರೆ, ಅದನ್ನ ಸಾಗಾಟ ಮಾಡುವಂತ ವ್ಯಕ್ತಿ, ಅವರು ತಮ್ಮ ಬೈಕ್ ನಲ್ಲಿ ತಗೊಂಡ್ಬರ್ಬೇಕಾದ್ರೆ ಆ ವ್ಯಕ್ತಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ, ಆ ವ್ಯಕ್ತಿಗೆ ಒಂದಷ್ಟು ಹಣ ಸಿಗುತ್ತೆ. ಜೊತೆಗೆ ಅವರು ಕೂಡ ತಗೊಳ್ಳುವಂತಹ ಪೆಟ್ರೋಲ್ ಇರ್ಬೋದು ಅಥವಾ ಇನ್ನಿತರ ವಸ್ತುಗಳ ಮೇಲೆ ಸರ್ಕಾರಕ್ಕೆ ಪರೋಕ್ಷವಾದ ತೆರಿಗೆ ಹೋಗುತ್ತೆ, ಇಂಡೈರೆಕ್ಟ್ ಟ್ಯಾಕ್ಸ್. ನೋಡಿ, ನೀವು ಟ್ಯಾಕ್ಸೇಷನ್ ಬಗ್ಗೆ ನೀವು ಮಾತಾಡ್ತಾ ಹೋದ್ರೆ ನಮ್ಮ ಎಕನಾಮಿಕ್ಸ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಎರಡು ವಿಧಗಳು ಬರುತ್ತೆ. ಅದ್ರ ಬಗ್ಗೆ ಕೂಡ ನಾವು ವಿಸ್ತೃತವಾಗಿ ತಿಳ್ಕೊಳ್ತಾ ಹೋಗೋಣ ಮುಂದಿನ ಕ್ಲಾಸ್ ನಲ್ಲಿ. ಬಟ್ ಸದ್ಯಕ್ಕೆ ನಮಗೆ ಗೊತ್ತಾಗಿರಬೇಕಾಗಿದ್ದು, ಸದ್ಯಕ್ಕೆ ಇಂತಹ ವಸ್ತುಗಳು ಜೊತೆಗೆ ಸಿದ್ಧ ಉಡುಪುಗಳು ಅಂದ್ರೆ ರೆಡಿಮೇಡ್ ಕ್ಲಾತಿಂಗ್ ಅದನ್ನು ಕೂಡ ಸರ್ಕಾರ ಮಾರಾಟಕ್ಕೆ ಒಂದು ಅನುವು ಮಾಡಿಕೊಟ್ಟಿದೆ. ಮುಖ್ಯವಾದಂತಹ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಒಂದಷ್ಟು ಆದಾಯ ಬರುತ್ತೆ, ಮತ್ತೊಂದಷ್ಟು ಪರೋಕ್ಷವಾದಂತಹ ಉದ್ಯೋಗಗಳು ಇದರಿಂದ ಸೃಷ್ಟಿಯಾಗ್ತವೆ. ಇದೊಂದು ನಮ್ಮ ಸರ್ಕಾರದ ಈ ಒಂದು ನಿಲುವಿಗೆ ಕಾರಣ ಆಗಿದೆ. ಅದೇ ರೀತಿ ಮತ್ತೊಂದು ಸುದ್ದಿ ನೋಡ್ತಾ ಇದ್ದೀರಾ, ಆಲ್ ರೆಸಿಡೆಂಟ್ಸ್ ಆಫ್ ಇಂದೋರ್ ಸೆಟ್ ಟು ಬಿ ಸ್ಕ್ರೀನ್ ಫಾರ್ COVID-19. ನೋಡಿ, ಇಂದೋರ್ ಅಂತಕ್ಕಂತಹದ್ದು ನಮಗೆ ಗೊತ್ತಿರೋ ರೀತಿ ಮಧ್ಯಪ್ರದೇಶದ ಒಂದು ಪ್ರಮುಖ ನಗರ. ನೋಡಿ, ಮಧ್ಯಪ್ರದೇಶದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಮತ್ತು ಅತಿ ದೊಡ್ಡ ನಗರ ಯಾವ್ದಪ್ಪ ಅಂತ ಹೇಳಿದ್ರೆ ಇದೇ ಇಂದೋರ್. ನಮಗೆ ಗೊತ್ತು, ಮಧ್ಯಪ್ರದೇಶದ ಕ್ಯಾಪಿಟಲ್ ರಾಜಧಾನಿ ಬಂದ್ಬಿಟ್ಟು ಭೋಪಾಲ್ ಅಂತ ಹೇಳಿ. ಬಟ್ ಭೋಪಾಲ್ಗಿಂತಲೂ ಕೂಡ ದೊಡ್ಡ ಸೈಜ್ ನಲ್ಲಿ ಕೂಡ, ಜೊತೆಗೆ ಈ ಜನಸಂಖ್ಯೆಯ ಆಧಾರದಲ್ಲಿ ಕೂಡ ದೊಡ್ಡ ಒಂದು ನಗರ ಯಾವ್ದಪ್ಪ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ನೋಡ್ತಿರ್ತಕ್ಕಂತಹ ಇಂದೋರ್. ಸೊ ಭೋಪಾಲ್ಗಿಂತಲೂ ದೊಡ್ಡದಾಗಿದೆ. ಬಟ್ ಭೋಪಾಲೇ ಇದುವರೆಗೂ ಕೂಡ ಮಧ್ಯಪ್ರದೇಶನ ಕ್ಯಾಪಿಟಲ್ ಆಗಿದೆ. ಸೊ ಈ ಇಂದೋರ್ನಲ್ಲಿ ಸುಮಾರು 28 ಲಕ್ಷ ಜನಸಂಖ್ಯೆ ಇದೆ. ನಿಮಗೆ ಗೊತ್ತಿರಬೇಕು, ಕಳೆದ ಕೆಲವು ದಿನಗಳಿಂದ ಇಂದೋರ್ನಲ್ಲಿ ಸಾಕಷ್ಟು ಕೊರೋನಾ ವೈರಸ್ ನ ಪಾಸಿಟಿವ್ ಕೇಸ್ಗಳು ಪತ್ತೆ ಆಗ್ತಾ ಇದಾವೆ. ಹಲವಾರು ಜನ ಗುಂಪಲ್ಲಿ ಈ ಒಂದು ಪಾಸಿಟಿವ್ ಆಗಿ ಪತ್ತೆ ಆಗ್ತಾ ಇದೆ. ಜೊತೆಗೆ
ಮತ್ತೊಂದು ಕಳವಳಕಾರಿ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಸುಮಾರು 12% ಮೊರ್ಟಾಲಿಟಿ ರೇಟ್ ಅಥವಾ ಫೆಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಏನು ಫೆಟಾಲಿಟಿ ರೇಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾವು ಮರಣ ಪ್ರಮಾಣ ಅಂತ ಕರೀಬಹುದು. ಡೆತ್ ರೇಟ್ ಅಥವಾ ಮರಣ ಪ್ರಮಾಣ ಅಂದ್ರೆ 100 ಜನ ಕೊರೋನಾ ವೈರಸ್ ಸೋಂಕಿಗೆ ಒಳಗಾದ್ರೆ ಅದರಲ್ಲಿ 12 ಜನ ಮೃತಪಡ್ತಾರೆ. ಅದು ಈ ಇಂದೋರ್ನ ಒಂದು ಅಂಕಿಅಂಶ. ಬಟ್ ಅದೇ ನಮ್ಮ ಭಾರತದ ಬೇರೆ ಬೇರೆ ಸ್ಥಳಗಳಲ್ಲಿ ನೀವು ನೋಡೋದಾದ್ರೆ ಇಷ್ಟೊಂದು ತೀಕ್ಷ್ಣವಾಗಿಲ್ಲ ಮರಣ ಪ್ರಮಾಣ ಸ್ವಲ್ಪ ಕಮ್ಮಿ ಇದೆ. ಹಾಗಾಗಿ ಇದರಿಂದ ಚಿಂತೆಗೊಳಗಾಗಿರ್ತಕ್ಕಂತಹ ಅಲ್ಲಿನ ಒಂದು ಆಡಳಿತ ತಕ್ಷಣವೇ ಏನು ಇಂದೋರ್ ನಗರ ಇದೆ ಆ ಇಡೀ ನಗರದ 28 ಲಕ್ಷ ಜನರನ್ನು ಕೂಡ ತಪಾಸಣೆಗೆ ಒಳಪಡಿಸಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದೆ. ಇದೊಂದು ಬಹಳ ಸ್ವಾಗತಾರ್ಹ ಮತ್ತೊಂದು ಆಂಬಿಷಿಯಸ್ ಒಂದು ಕ್ರಮ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದ್ರೆ 28 ಲಕ್ಷ ಜನರನ್ನ ತಪಾಸಣೆಗೆ ಒಳಪಡಿಸೋದು ಸಾಕಷ್ಟು ಕಷ್ಟಕರವಾದಂತಹ ಕೆಲಸ. ಅದಕ್ಕೆ ಸಾಕಷ್ಟು ಸಂಪನ್ಮೂಲ ಬೇಕಾಗುತ್ತೆ, ಮತ್ತೆ ಈ ಸ್ಕಿಲ್ಡ್ ಮ್ಯಾನ್ ಪವರ್ ಕೂಡ ಬೇಕಾಗುತ್ತೆ. ಬಟ್ ಹ್ಯಾಟ್ಸ್ ಆಫ್ ಟು ಈ ಒಂದು ಇಂದೋರ್ನ ಒಂದು ಪ್ರಾಧಿಕಾರಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಅವರು ಇಂತಹ ಒಂದು ಪ್ರಮುಖ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಒಂದ್ ನೆನ್ಪಿಟ್ಕೋಬೇಕು, ಇಂದೋರ್ ಅನ್ನೋದು ಏನು ಸ್ವಚ್ಛತಾ ಸರ್ವೇಕ್ಷಣೆ, ನಮ್ಮ ಸ್ವಚ್ಛ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ಏನು ಸರ್ವೆಯನ್ನ ಮಾಡ್ತಾರೆ, ಸ್ವಚ್ಛತಾ ಸರ್ವೇಕ್ಷಣೆ, ಆ ಒಂದು ಸರ್ವೇಕ್ಷಣೆಯ ಅಡಿಯಲ್ಲಿ ಸತತವಾಗಿ 3 ಬಾರಿ ನಮ್ಮ ದೇಶದ ಅತ್ಯಂತ ಶುಚಿತ್ವ ಇರತಕ್ಕಂತಹ ನಗರ, ದ ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ ಅಂತಕ್ಕಂತಹ ಬಿರುದನ್ನ ಇದೇ ಇಂದೋರ್ ನಗರ ಪಡೆದುಕೊಂಡಿತ್ತು. ಬಟ್ ಅಂತಹ ಒಂದು ಕ್ಲೀನ್ ನಗರದಲ್ಲಿ ಇಂತಹ ಅವಘಡ ನಡೀತಾ ಇರೋದು ಬಹಳ ಬೇಸರದ ಸಂಗತಿಯಾಗಿದೆ. ಅಂಡ್ ಜೊತೆಗೆ ಇಂದೋರ್ನಲ್ಲಿ ಹೋಳ್ಕರ್ ಕ್ರಿಕೆಟ್ ಸ್ಟೇಡಿಯಂ ಅಂತ ಕೂಡ ಒಂದು ಫೇಮಸ್ ಕ್ರಿಕೆಟ್ ಸ್ಟೇಡಿಯಂ ಬರುತ್ತೆ. ದಯವಿಟ್ಟು ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಕೇಳ್ಬೋದು ಬೇರೆ ಬೇರೆ ರೀತಿಯಂತಹ, ಈಗ ಯಾವ ರೀತಿ ಕಾನ್ಪುರ್ನಲ್ಲಿ ಗ್ರೀನ್ ಪಾರ್ಕ್ ಅಂತಕ್ಕಂತಹ ಸ್ಟೇಡಿಯಂ ಬರುತ್ತೆ, ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಬರುತ್ತೆ. ಅದೇ ರೀತಿ ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಹೋಳ್ಕರ್ ಅಂತಕ್ಕಂತಹ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ, ಕ್ರಿಕೆಟ್ ಕ್ರೀಡಾಂಗಣ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದೆ. ಅಂಡ್ ಹೋಳ್ಕರ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿದೆ, ಅವರು ಅದೊಂದು ರಾಜಮನೆತನ, ಮರಾಠರ ಸಮಯದಲ್ಲಿದ್ದಂತಹ ಒಂದು ಖ್ಯಾತ ರಾಜಮನೆತನ. ಅವರು ಇಂದೋರ್ ನಗರವನ್ನು ಆಳ್ತಾ ಇದ್ದ ಕಾರಣದಿಂದ ಅಲ್ಲಿನ ಒಂದು ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಹೋಳ್ಕರ್ ಕ್ರಿಕೆಟ್ ಕ್ರೀಡಾಂಗಣ ಅಂತಾನೆ ಹೆಸರಿಟ್ಟಿದ್ದಾರೆ. ಅದನ್ನು ಕೂಡ ನೋಟ್ ಮಾಡ್ಕೊಂಡೆ ಮುಂದೋಗೋಣ. ಸೊ 28 ಲಕ್ಷ ಜನಕ್ಕೆ ಇನ್ನ ಮುಂದಿನ 5 ದಿನಗಳಲ್ಲಿ ತಪಾಸಣೆ ಮಾಡ್ತಾರೆ ಇಂದೋರ್ನಲ್ಲಿ. ಮುಂದಿನ ಸುದ್ದಿ ನೋಡೋದಾದ್ರೆ ಮಕ್ಕಳ ಯೂಟ್ಯೂಬ್ ಚಾನೆಲ್ ಅಂತ ಒಂದು ನ್ಯೂಸ್ ಅನ್ನು ನೋಡ್ತಾ ಇದ್ದೀರಾ. ನೋಡಿ, ಕೊರೋನಾ ವೈರಸ್ ಬಂದಿರೋ ಕಾರಣದಿಂದ ಎಲ್ಲಾ ರೀತಿಯಾದಂತಹ ಶಾಲಾ ಕಾಲೇಜುಗಳು ಕೂಡ ಬಾಗಿಲನ್ನು ಮುಚ್ಚಿದ್ದಾವೆ. ಹಾಗಾಗಿ ಮಕ್ಕಳಿಗೆ 2 ರೀತಿಯಲ್ಲಿ ತೊಂದರೆ ಉಂಟಾಗ್ತಿದೆ. ಮೊದಲನೇ ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಕಲಿಕೆಯಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ. ಈ ವರ್ಷದ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮಾಡಬೇಕಾಗಿದ್ದಂತಹ ಸಿಲೆಬಸ್ ಅನ್ನ ಪೂರ್ಣಗೊಳಿಸಕ್ಕೆ ಸಾಧ್ಯವಾಗಿಲ್ಲ. ಅವರಿಗೆ ಪರೀಕ್ಷೆಗಳನ್ನು ಕೂಡ ಕಂಡಕ್ಟ್ ಮಾಡಕ್ಕಾಗಿಲ್ಲ. ಸೊ ಮಕ್ಕಳು ಈ ಕಲಿಕಾ ದೃಷ್ಟಿಯಿಂದ ಸ್ವಲ್ಪ ಹಿಂದೆ ಬೀಳ್ತಾ ಇದ್ದಾರೆ. ಅಂಡ್ ಎರಡನೇ ತೊಂದರೆ ಏನಪ್ಪಾ ಅಂತ ಹೇಳಿದ್ರೆ ಅವರಿಗೆ ಮನೋರಂಜನೆ ಸಿಗ್ತಾ ಇಲ್ಲ. ಇದುವರೆಗೂ ಕೂಡ ಅವರು ತರಗತಿಗಳಿಗೆ ಹೋಗ್ತಾ ಇದ್ರು, ಸೊ ಅವರ ಟೈಮ್ ಪಾಸ್ ಆಗ್ತಾ ಇತ್ತು. ಬಟ್ ಈಗ ಕಳೆದ ಹಲವಾರು ದಿನಗಳಿಂದ ಅವರು ಮನೆಯಲ್ಲೇ ಬಂದಿಯಾಗಿರೋದ್ರಿಂದ ಅವರಿಗೆ ಟೈಮ್ ಪಾಸ್ ಮಾಡಕ್ಕೆ ಕೂಡ ಮನೋರಂಜನೆಗೆ ಕೂಡ ಏನು ಸಿಗ್ತಾ ಇಲ್ಲ. ಸೊ ಈ 2 ಉದ್ದೇಶಗಳನ್ನ ಇಟ್ಕೊಂಡು ನಮ್ಮ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ, ದಯವಿಟ್ಟು ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇದನ್ನು ಯಾರು ಲಾಂಚ್ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಥವಾ ಶಿಕ್ಷಣ ಇಲಾಖೆ. ಇವರು ಒಂದು ವಿನೂತನವಾದಂತಹ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳ ವಾಣಿ ಅಂತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್ ಹೆಸರನ್ನ ಕೂಡ ಖಂಡಿತವಾಗಿ ನೀವು ನೋಟ್ ಮಾಡಬೇಕು. ಯಾಕಪ್ಪ ಅಂದ್ರೆ ಸರ್ಕಾರದ ಎಲ್ಲಾ ಪ್ರೋಗ್ರಾಮ್ಗಳನ್ನ ಅವರು ಪರೀಕ್ಷೆಗಳಲ್ಲಿ ಕೇಳ್ತಾರೆ ಕ್ವಶನ್. ಸೊ ಮಕ್ಕಳ ವಾಣಿ ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದ್ರೆ ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಜಾರಿಗೆ ತಂದಿರತಕ್ಕಂತಹ ಒಂದು ಯೋಜನೆ, ಒಂದು ಯೂಟ್ಯೂಬ್ ಚಾನಲ್ ಮಕ್ಕಳ ವಾಣಿ. ಅದರ ಒಂದು ಸಬ್ ಟೈಟಲ್ ನೀವು ಕಾಣ್ತಾ ಇದೆ, ನಲಿಯೋಣ ಮತ್ತೆ ಕಲಿಯೋಣ ಅಂತೇಳಿ. ಅಂಡ್ ಇದನ್ನ ನಮ್ಮ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಚಾಲನೆ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಸ್ವಾಗತಾರ್ಹ ಕ್ರಮ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಮಕ್ಕಳಿಗೆ ಕಲಿಯುವ ದೃಷ್ಟಿಯನ್ನು ಕೂಡ ಹೆಲ್ಪ್ ಆಗುತ್ತೆ ಅಂಡ್ ಅವರಿಗೆ ಮನೋರಂಜನೆ ಕೂಡ ಸಿಗುತ್ತೆ. ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇದು ಪ್ರತಿದಿನ 1 ಗಂಟೆ ಅವಧಿಗೆ ಪ್ರಸಾರಗೊಳ್ಳುತ್ತೆ. ಬಟ್ ಈ ಒಂದು ಪ್ರೋಗ್ರಾಮ್ ಅನ್ನ ಯಾವ ರೀತಿ ಅವರು ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ಇದು ಕೇವಲ ಯೂಟ್ಯೂಬ್ಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಮುಂದಿನ ದಿನಗಳಲ್ಲಿ ರೇಡಿಯೋದಲ್ಲಿ ಅಥವಾ ಟಿವಿಗಳಲ್ಲಿ ಕೂಡ ಇದನ್ನ ಪ್ರಸಾರ ಮಾಡಬಹುದು. ಈ ಒಂದು ವಿಷಯವನ್ನ ಹೇಳಿರೋದು ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಶ್ರೀಯುತ S. ಸುರೇಶ್ ಕುಮಾರ್ ಅವರು. ಇವರ ಹೆಸರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವ ಅಥವಾ ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಸುರೇಶ್ ಕುಮಾರ್. ಇವರು ಬೆಂಗಳೂರಿನ ರಾಜಾಜಿನಗರದ ಒಬ್ಬ ಶಾಸಕರಾಗಿದ್ದಾರೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ರೀತಿ ಮುಂದಿನ ಸುದ್ದಿ ಗಮನಿಸೋದಾದ್ರೆ ಮಸೀದಿಗಳಲ್ಲಿ ಪ್ರಾರ್ಥನೆಗೆ ನಿರ್ಬಂಧ. ನೋಡಿ, ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಯಾವ ರೀತಿ ನಮ್ಮ ದೇಶದಲ್ಲಿ ಒಂದು ಲೆಕ್ಕಕ್ಕೆ ಈ ಸಂಪೂರ್ಣ ಕೊರೋನಾ ವೈರಸ್ ಹತೋಟಿಗೆ ಬಂತು ಅಂತ ನಾವೆಲ್ಲರೂ ಅನ್ಕೊಳ್ಳುವಂತಹ ಸಮಯದಲ್ಲೇ ದೆಹಲಿಯ ನಿಜಾಮುದ್ದೀನ್ ಪ್ರದೇಶದಲ್ಲಿ ಆದಂತಹ ಈ ತಬ್ಲಿಕಿ ಜಮಾತ್ನ ಘಟನೆಯಿಂದ ಯಾವ ರೀತಿ ನಾವು ಇವತ್ತಿಗೂ ಕೂಡ ಸಂಕಷ್ಟವನ್ನು ಅನುಭವಿಸ್ತಾ ಇದೀವಿ ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಬಹಳ ಬೇಗ ಎಚ್ಚೆತ್ತುಕೊಂಡಿದೆ. ಬಿಕಾಸ್ ಸದ್ಯದಲ್ಲೇ ರಂಜಾನ್ ಹಬ್ಬ ಬರ್ತಾ ಇದೆ. ಸೊ ರಂಜಾನ್ ಹಬ್ಬ ಅಂತ ಹೇಳಿದ್ರೆ ಮುಸಲ್ಮಾನರು ಸಾಕಷ್ಟು ದೊಡ್ಡ ದೊಡ್ಡ ಸಂಖ್ಯೆಗಳಲ್ಲಿ ಮಸೀದಿಗಳಿಗೆ ತೆರಳುತ್ತಾರೆ, ಮತ್ತೆ ಇಫ್ತಾರ್ ಕೂಟಗಳಲ್ಲಿ ಭಾಗವಹಿಸ್ತಾರೆ. ನಿಮಗೆ ಕಾಣಿಸ್ತಾ ಇದೆ
ಇಫ್ತಾರ್ ಅಥವಾ ದಾವತ್ ಅಂದ್ರೆ ಒಂದು ಭೋಜನ ಕೂಟ, ಸಾಮೂಹಿಕ ಭೋಜನ ಕೂಟಗಳಲ್ಲಿ ಅವರು ಭಾಗವಹಿಸ್ತಾರೆ ಅಂಡ್ ಈ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ. ಬಟ್ ಇಂತಹ ಚಟುವಟಿಕೆಗಳಲ್ಲಿ ಈ ಸಾಮಾಜಿಕ ಅಂತರ ಕಾಯ್ಕೊಳ್ಳೋದಕ್ಕೆ ಆಗದೇ ಇರೋ ಕಾರಣದಿಂದ ನಮ್ಮ ರಾಜ್ಯ ಸರ್ಕಾರ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ನಿರ್ಬಂಧ ಹೇರಿದೆ. ಜೊತೆಗೆ ಯಾರು ಕೂಡ ಇಫ್ತಾರ್ ಕೂಟವನ್ನ ಸಾರ್ವಜನಿಕವಾಗಿ ಆಯೋಜನೆ ಮಾಡಬಾರದು ಅಂತ ಕೂಡ ಒಂದು ಖಡಕ್ ಸಂದೇಶವನ್ನು ಕೊಟ್ಟಿದೆ. ನಾವು ನಮ್ಮ ಸರ್ಕಾರಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಪ್ಪ ಅಂದ್ರೆ ಇದೊಂದು ಸಮಯೋಚಿತ ನಿರ್ಧಾರವಾಗಿದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಈ ತಬ್ಲಿಕಿ ಜಮಾತ್ ತರ ಉಂಟಾಗುವಂತಹ ಸಾಧ್ಯತೆ ಇತ್ತು. ಸೊ ಮುಂಬರುವಂತಹ ರಂಜಾನ್ ಸಮಯದಲ್ಲಿ, ರಂಜಾನ್ ಮಾಸದಲ್ಲಿ ಇಂತಹ ಚಟುವಟಿಕೆಗಳಲ್ಲಿ ತೊಡಗುವಂತಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನಿಮಗೆ ಕಾಣಿಸ್ತಾ ಇದೆ ಧ್ವನಿವರ್ಧಕವನ್ನು ಕೂಡ ಬಳಸುವಂತಿಲ್ಲ. ಏನು ಪ್ರತಿನಿತ್ಯ ಬೆಳಗ್ಗೆ ಅಜಾನ್ ಅಂತ ನೀವೇನು ಕರಿತೀರಿ, ಅಜಾನ್ ಮಾಡೋದಕ್ಕೆ ಈ ಮೈಕ್ ಅನ್ನ, ಧ್ವನಿವರ್ಧಕವನ್ನು ಯೂಸ್ ಮಾಡ್ತಾ ಇದ್ರು. ಇದಕ್ಕೆ ಸಾಕಷ್ಟು ಜನರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಸಾಕಷ್ಟು ಬಾರಿ ಸುಪ್ರೀಂ ಕೋರ್ಟ್ ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ನಮ್ಮ ಹೈಕೋರ್ಟ್ ಗಳಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಥವಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಬಟ್ ಅದನ್ನ ಬೇರೆ ಬೇರೆ ಕೋರ್ಟ್ಗಳು ಅದನ್ನ ಮನ್ನೆ ಮಾಡಿರಲಿಲ್ಲ. ಬಟ್ ಪ್ರಸಕ್ತವಾಗಿ ಈ ಒಂದು ಸನ್ನಿವೇಶನ ನೋಡ್ಕೊಂಡ್ಬಿಟ್ಟು ನಮ್ಮ ಸರ್ಕಾರ ಧ್ವನಿವರ್ಧಕವನ್ನು ಬಳಸುವ ಹಾಗಿಲ್ಲ, ಹಾಗೆ ಗುಂಪನ್ನು ಕೂಡ ಕೊಡುವಂತಿಲ್ಲ ಅಂತೇಳಿ ಮುಸಲ್ಮಾನರಿಗೆ ಒಂದು ಆದೇಶವನ್ನು ಕೊಟ್ಟಿದೆ. ಸೊ ಅದನ್ನು ಅವರು ಪಾಲನೆ ಮಾಡ್ತಾರೆ ಅಂತ ಕೂಡ ನಂಬಿಕೆ ಇದೆ. ಅಂಡ್ ನಿಮಗೆ ಕಾಣಿಸ್ತಾ ಇದೆ ವಕ್ಫ್ ಅಂತ ಒಂದು ವರ್ಡ್ ಕಾಣಿಸ್ತಾ ಇದೆ ನಿಮಗೆ, ಅದನ್ನ ಇಂಗ್ಲಿಷ್ ಕೂಡ ಬರೆದು ತೋರಿಸ್ಕೊಡ್ತೀನಿ. ಸೊ ವಕ್ಫ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಮುಸಲ್ಮಾನ ಧಾರ್ಮಿಕ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಆಸ್ತಿಗಳೇನಿರುತ್ತೆ, ಅವರ ಅಸೆಟ್ಸ್ ಏನಿರುತ್ತೆ, ಅದನ್ನ ಮ್ಯಾನೇಜ್ ಮಾಡುವಂತಹ ಕಮಿಟಿಗಳನ್ನು ನಾವು ವಕ್ಫ್ ಕಮಿಟಿ ಅಂತ ಹೇಳ್ತೀವಿ. ವಕ್ಫ್ ಅಂದ್ರೆ ನಿಮಗೆ ಗೊತ್ತಾಗಬೇಕು, ಇದು ಮುಸಲ್ಮಾನರ ಒಂದು ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ. ಯಾವ ರೀತಿ ನಮ್ಮ ಹಿಂದೂಗಳಲ್ಲಿ ಮುಜರಾಯಿ ಅಂತ ನಿಮಗೆ ಕಂಡು ಬರುತ್ತೆ, ಮುಜರಾಯಿ ಅಂತ ನೀವು ಸರ್ಕಾರದಲ್ಲಿ ಕೇಳ್ತಾ ಇದ್ದೀರಾ. ಮುಜರಾಯಿ ಒಂದು ಸಪರೇಟ್ ಇಲಾಖೆ ಕೂಡ ಇದೆ ನಮ್ಮ ಸರ್ಕಾರದಲ್ಲಿ. ಸೊ ಈ ಮುಜರಾಯಿ ಹಿಂದೂಗಳಿಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಮುಸಲ್ಮಾನರಿಗೆ ವಕ್ಫ್ ಅಂತಕ್ಕಂತಹ ಈ ಒಂದು ಸಂಸ್ಥೆ ಇರುತ್ತೆ. ಅಂಡ್ ಪ್ರಸಕ್ತವಾಗಿ ಮುಜರಾಯಿ ಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ, ನಾನು ಆಗಲೇ ನಿಮಗೆ ಹೇಳಿದೆ ಮುಜರಾಯಿಗೆ ಅಂತಾನೆ ಒಂದು ಸಪರೇಟ್ ಇಲಾಖೆ ಕೂಡ ಇರುತ್ತೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇನಿದ್ದಾರೆ, ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪ್ರಸಕ್ತವಾಗಿ ಮುಜರಾಯಿ ಇಲಾಖೆಯ ಮಂತ್ರಿ ಕೂಡ ಆಗಿದ್ದಾರೆ. ಸೊ ನಿಮ್ಗೆ ಗೊತ್ತಿರಬೇಕಾಗುತ್ತೆ ವಕ್ಫ್ ಅಂದ್ರೆ ಏನು, ಮುಜರಾಯಿ ಅಂದ್ರೆ ಏನು, ಅಂಡ್ ಯಾವ ರೀತಿ ನಮ್ಮ ಸರ್ಕಾರ ಈ ಒಂದು ಆದೇಶವನ್ನು ಕೊಟ್ಟಿದೆ ಗೊತ್ತಿರಬೇಕಾಗುತ್ತೆ. ಇದೇ ರೀತಿ ಮತ್ತೊಂದು ಸುದ್ದಿ ನೋಡ್ತಾ ಇದ್ದೀರಾ, ಝೂಮ್ ನಾಟ್ ಎ ಸೇಫ್ ಪ್ಲಾಟ್ಫಾರ್ಮ್ ಸೇಸ್ MHA. ಫಸ್ಟ್ MHA ಅಂತ ತಿಳ್ಕೊಂಬೋಣ. ನಾನು ಅವತ್ತು ಕೂಡ ಹೇಳಿದ್ದೀನಿ, MHA ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಕನ್ನಡದಲ್ಲಿ ನೋಡೋದಾದ್ರೆ ನಮ್ಮ ಗೃಹ ಸಚಿವಾಲಯ. ಗೃಹ ಸಚಿವಾಲಯಕ್ಕೆ ನಾವು MHA ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಕರಿತೀವಿ. ಗೃಹ ಸಚಿವಾಲಯ, ಪ್ರಸಕ್ತವಾಗಿ ನಮ್ಮ ಗೃಹ ಸಚಿವರು ಯಾರಪ್ಪ ಅಂತ ಹೇಳಿದ್ರೆ ಖಂಡಿತವಾಗಿ ಅಮಿತ್ ಶಾ ಅವರು. ಅಂಡ್ ಈ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಝೂಮ್ ಅಂತ ಕೊರೋನಾ ವೈರಸ್ ಬಂದಾಗಿಂದನೂ ಕೂಡ ಈ ಝೂಮ್ ಅಂತಕ್ಕಂತಹ ಒಂದು ಆಪ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ. ನೋಡಿ, ಎಲ್ಲಾ ಕಡೆ ಕಚೇರಿಗಳು ಬಂದಾಗಿದ್ದಾವೆ, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಶಾಲಾ ಕಾಲೇಜಿನಲ್ಲಿ ಏನು ಪ್ರಾಧ್ಯಾಪಕರು ಮಕ್ಕಳೊಂದಿಗೆ ಸಂವಹನ ನಡೆಸುವುದಕ್ಕಾಗ್ಲಿ ಅಥವಾ ಪಾಠವನ್ನ ಮಾಡೋದಕ್ಕಾಗ್ಲಿ ಈ ಒಂದು ಝೂಮ್ ಆಪ್ ಅಂತ ಒಂದು ಅಪ್ಲಿಕೇಶನ್ ಅನ್ನ ಬಳಕೆ ಮಾಡ್ತಾ ಇದ್ರು. ಇದೇ ರೀತಿ ಕಚೇರಿಗಳಲ್ಲಿ ಪ್ರಮುಖವಾದಂತಹ ಚರ್ಚೆಗಳು, ಮೀಟಿಂಗ್ಗಳಿಗೋಸ್ಕರ ಕೂಡ ಈ ಝೂಮ್ ಆಪ್ ಅನ್ನ ಬಳಸ್ತಾ ಇದ್ರು. ಝೂಮ್ ಆಪ್ ಏನಪ್ಪಾ ಅಂದ್ರೆ ಬೇಸಿಕಲಿ ಅದೊಂದು ವಿಡಿಯೋ ಕಾನ್ಫರೆನ್ಸಿಂಗ್ ಆಪ್. ನಿಮಗೆ ಕಾಣಿಸ್ತಾ ಇದೆ ವಿಡಿಯೋ ಕಾನ್ಫರೆನ್ಸ್ ಅಂದ್ರೆ ಏನು? ಝೂಮ್ ಆಪ್ ಅಲ್ಲಿ ಏನ್ ಮಾಡಬಹುದಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 4-5 ವ್ಯಕ್ತಿಗಳ ಜೊತೆಗೆ ಯಾವುದೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಕೆ ಒಂದು ನೆಸೆಸಿಟಿ ಇದೆ. ಅಂತಹ ಸಮಯದಲ್ಲಿ ನೀವೇನ್ ಮಾಡ್ತೀರಾ, ಝೂಮ್ ಆಪ್ ಅನ್ನ ಲಾಗಿನ್ ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋ ಕಾನ್ಫರೆನ್ಸಿಂಗ್ ನ ಸ್ಟಾರ್ಟ್ ಮಾಡ್ತೀರಾ. ಸೊ ಆ 5 ಜನರು ಏನಿದ್ದಾರೆ ಅವರು ನಿಮ್ಮ ಸ್ಕ್ರೀನ್ ನ ಮುಂಭಾಗದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಅಂಡ್ ನೀವು ಕೂಡ ಜೊತೆಗೆ ನೀವೆಲ್ಲರೂ ಕೂಡ ಅವರಿಗೂ ಕೂಡ ಕಾಣಿಸ್ಕೊಳ್ತಾ ಇರ್ತಾರೆ. ಸೊ ಪರಸ್ಪರವಾಗಿ ಎಲ್ಲರೂ ಕೂಡ ನೋಡ್ಕೋಬಹುದು ಅಂಡ್ ಎಲ್ಲರ ಒಂದು ವಾಯ್ಸ್ ಕೂಡ ಕೇಳ್ತಾ ಇರುತ್ತೆ. ಸೊ ನಾವೇನು ಒಂದು ರೂಮ್ ನಲ್ಲಿ ಕುತ್ಕೊಂಡ್ಬಿಟ್ಟು ಸಂಭಾಷಣೆಯನ್ನು ನಡೆಸ್ತೀವಿ, ಇದೇ ರೀತಿ ಒಂದು ವರ್ಚುವಲ್ ಆಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮೀಟಿಂಗ್ ಮಾಡಬಹುದು. ಸೊ ಝೂಮ್ ಆಪ್ ಇಂದ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹಲವಾರು ಕಾಲೇಜುಗಳು, ಶಾಲೆಗಳು ಈ ಒಂದು ಆಪ್ ನ ಹೊರಗೆ ಹೋಗಿದ್ವು ಮಕ್ಕಳ ಜೊತೆಗೆ ಒಂದು ಸಂಭಾಷಣೆ ನಡೆಸೋದಕ್ಕೆ. ಜೊತೆಗೆ ನಮ್ಮ ಸರ್ಕಾರದ ವಿವಿಧ ರೀತಿಯ ಇಲಾಖೆಗಳು ಕೂಡ ಝೂಮ್ ಆಪ್ ನ ಮೂಲಕವಾಗಿಯೇ ತಮ್ಮ ಒಂದು ಮೀಟಿಂಗ್ ಗಳನ್ನ ಅಥವಾ ನಿರ್ಧಾರಗಳನ್ನ ಪಾಸ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ರು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಈ ಝೂಮ್ ಆಪ್ ಏನಿದೆ, ಈ ಆಪ್ಗೆ ಬಳಸಿರುವಂತಹ ಸಾಫ್ಟ್ವೇರ್ ಅಥವಾ ತಂತ್ರಾಂಶ ಏನಿದೆ ಅದನ್ನ ಚೀನಾ ದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಸರ್ವರ್ಗಳು ಚೀನಾ ದೇಶದಲ್ಲಿ ಕಾರ್ಯನಿರ್ವಹಿಸ್ತವೆ. ನಮಗೆ ಒಂದು ಮಾತು ಗೊತ್ತಿರಬೇಕು, ಪಾಕಿಸ್ತಾನ ಮತ್ತು ಚೀನಾ ದೇಶಗಳೇನಿದ್ದಾವೆ ಅವರು ನಾವು ಹೋಸ್ಟೈಲ್ ಕಂಟ್ರೀಸ್ ಅಂತ ಕರಿತೀವಿ, ಅಂದ್ರೆ ನಮ್ಮ ವಿರೋಧಿ ರಾಷ್ಟ್ರಗಳು. ಸೊ ನಮ್ಮ ಸರ್ಕಾರ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಈ ವಿರೋಧಿ ರಾಷ್ಟ್ರಗಳನ್ನ ಗಮನದಲ್ಲಿಟ್ಕೊಂಡೇ ಕೆಲಸ ಮಾಡುತ್ತೆ. ಸೊ ಚೀನಾ ದೇಶದ ಒಂದು ಆಪ್ ನಲ್ಲಿ ನಮ್ಮ ಸರ್ಕಾರಿ ಸಂಸ್ಥೆಗಳು ಪ್ರಮುಖ ನಿರ್ಧಾರಕ್ಕೆ ಸಂಬಂಧಪಟ್ಟಂತಹ ಮೀಟಿಂಗ್ ಅನ್ನ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ಆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಆ ಒಂದು ಸೀಕ್ರೆಟ್ ನಿಗೂಢ ಮಾಹಿತಿಗಳಿದ್ದಾವೆ, ಅದು ಚೀನಾ ದೇಶಕ್ಕೆ ಲೀಕ್ ಆಗುವಂತಹ ಸಾಧ್ಯತೆ ಇದೆ. ಅದನ್ನ ಅವರು ಮಿಸ್ಯೂಸ್ ಕೂಡ ಮಾಡ್ಕೋಬಹುದು. ಈ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರದ ನಮ್ಮ ಗೃಹ ಸಚಿವಾಲಯ ಏನ್ ಹೇಳಿದಪ್ಪ ಅಂತ ಹೇಳಿದ್ರೆ, ಝೂಮ್ ಅಷ್ಟೊಂದು ಸೇಫ್ ಅಲ್ಲ,
ಇದನ್ನ ಸ್ಪೆಷಲಿ ನಮ್ಮ ಸರ್ಕಾರಿ ಸಂಸ್ಥೆಗಳು ಬಳಸಬಾರದು. ಯಾಕಪ್ಪ ಅಂದ್ರೆ ಅದರಲ್ಲಿರ್ತಕ್ಕಂತಹ ಮಾಹಿತಿ ಸೋರಿಕೆಯಾಗುವಂತಹ ಎಲ್ಲಾ ಸಾಧ್ಯತೆಗಳಿವೆ ಅಂತ ಹೇಳಿದ್ದಾರೆ. ಸೊ ಇದೊಂದು ಉತ್ತಮವಾದಂತಹ ಸಂಗತಿನೇ. ಯಾಕಪ್ಪ ಅಂದ್ರೆ ಚೀನಾ ಬಹಳ ಕುಖ್ಯಾತಿಯನ್ನು ಪಡೆದಿದೆ. ಹಿಂದೆ ಕೂಡ ಹಲವಾರು ಬಾರಿ ತಮ್ಮಲ್ಲಿರ್ತಕ್ಕಂತಹ ಬೇರೆ ಬೇರೆ ತಂತ್ರಜ್ಞಾನವನ್ನು ಬಳಸ್ಕೊಂಡ್ಬಿಟ್ಟು ಬೇರೆ ಬೇರೆ ರೀತಿಯಾದಂತಹ ಹಾರ್ಮ್ ಅನ್ನ ಅವರು ಕಾಸ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಈಗ ಹ್ಯೂವೈ ಅಂತಕ್ಕಂತಹ ಏನು ಒಂದು ಚೀನಾ ದೇಶದ ತಂತ್ರಜ್ಞಾನ ಕಂಪನಿ ಇದೆ, ಎಲೆಕ್ಟ್ರಾನಿಕ್ಸ್ ಕಂಪನಿ ಇದೆ, ಅದು ಕೂಡ ಬೇರೆ ಬೇರೆ ದೇಶಗಳ ಮೇಲೆ ಗೂಢಚರ್ಯೆ ಮಾಡುತ್ತೆ, ಅಲ್ಲಿನ ಮಾಹಿತಿಗಳನ್ನ ಕದ್ದು ತನ್ನ ದೇಶದ ಸರ್ಕಾರಕ್ಕೆ ಕೊಡುತ್ತೆ ಅಂತ ಒಂದು ಆರೋಪ ಇದೆ. ಹಾಗಾಗಿಯೇ ನಮ್ಮ ಭಾರತದಲ್ಲಿ ಏನು 5G ಇದೆ, 5G ಇಂಟರ್ನೆಟ್, ಪ್ರಸಕ್ತವಾಗಿ ನಾವು 4G ಅನ್ನು ಬಳಸ್ತಾ ಇದ್ದೇವೆ, ಬಟ್ ಮುಂಬರುವ ದಿನಗಳಲ್ಲಿ 5G ಇಂಟರ್ನೆಟ್ ಭಾರತಕ್ಕೂ ಕೂಡ ಬರುತ್ತೆ. ಅದನ್ನ ಭಾರತದಲ್ಲಿ ಜಾರಿಗೆ ತರೋದಕ್ಕೆ ಹುವೈ ಕಂಪನಿ ಸಾಕಷ್ಟು ಉತ್ಸುಕವಾಗಿದೆ. ಬಟ್ ಬಹಳಷ್ಟು ಜನ ಹುವೈ ಕಂಪನಿಗೆ ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಬಿಡಬಾರದು. ಯಾಕಪ್ಪ ಅಂದ್ರೆ ಅದು ಚೀನಾ ದೇಶಕ್ಕೆ ಮಾಹಿತಿಗಳನ್ನ ಲೀಕ್ ಮಾಡುತ್ತೆ ಅಂತ ಸಾಕಷ್ಟು ದೇಶಗಳು ಕೂಡ, ಸಾಕಷ್ಟು ಜನರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಟ್ ಸದ್ಯಕ್ಕೆ ನಾವು ಝೂಮ್ ಆಪ್ ಅಂದ್ರೆ ಏನು, ಅದರ ಒಂದು ಒಳಿತು ಮತ್ತು ಕೆಡುಕುಗಳೇನು ಅಂತ ನಾವು ಕಲ್ತ್ಕೊಂಡು ಮುಂದೋಗ್ಬೇಕಾಗುತ್ತೆ. ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ಕೊತಿದ್ದೀನಿ. ಅಂಡ್ ಮುಂದಿನ ಸುದ್ದಿ ನೋಡೋದಾದ್ರೆ ಚೀನಾದಿಂದ ರಹಸ್ಯ ಅಣ್ವಸ್ತ್ರ ಪರೀಕ್ಷೆ. ನೋಡಿ, ಇನ್ನೂ ಕೂಡ ಚೀನಾ ದೇಶದ ಕಾರಣದಿಂದನೇ ಉದ್ಭವವಾದಂತಹ ಕೊರೋನಾ ವೈರಸ್ ಅನ್ನೇ ನಮಗೆ ಎದುರಿಸಕ್ಕಾಗ್ತಾ ಇಲ್ಲ. ಅಂತಹ ಸಮಯದಲ್ಲೇ ಚೀನಾ ದೇಶ ಮತ್ತೊಂದು ಆತಂಕಕಾರಿ ನ್ಯೂಸ್ಗೆ ಕಾರಣವಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ ರಹಸ್ಯವಾಗಿ ಅಣ್ವಸ್ತ್ರ ಪರೀಕ್ಷೆ ಮಾಡಬಹುದು ಅಂತ ಒಂದು ಶಂಕೆ ಪ್ರಬಲವಾಗಿ ವ್ಯಕ್ತವಾಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಚೀನಾ ದೇಶ ಯಾವ ರೀತಿ ಒಂದು ಅಂತಾರಾಷ್ಟ್ರೀಯ ನಿಯಮಗಳನ್ನ ಉಲ್ಲಂಘಿಸಿಕೊಂಡು ಈ ಒಂದು ಅಣ್ವಸ್ತ್ರ ಪರೀಕ್ಷೆಯನ್ನ ತನ್ನ ಒಂದು ಅಂಡರ್ ದ ಗ್ರೌಂಡ್, ಅಂಡರ್ ದ ವಾಟರ್ ಅಂದ್ರೆ ಈ ನೀರಿನ ಆಳದಲ್ಲಿ ಅವರು ಮಾಡಿರಬಹುದು ಅಂತ ಒಂದು ರಿಪೋರ್ಟ್ ಬರ್ತಾ ಇದೆ. ಈ ರಿಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಸರ್ಕಾರಿ ಸಂಸ್ಥೆಗಳು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಚೀನಾದ ಲೋಪ್ನೂರ್ ಪರಮಾಣು ಪರೀಕ್ಷಾ ಸ್ಥಳ, ಲೋಪ್ನೂರ್ ನ್ಯೂಕ್ಲಿಯರ್ ಟೆಸ್ಟಿಂಗ್ ಸೈಟ್ ಏನಿದೆ, ಲೋಪ್ನೂರ್ ದಯವಿಟ್ಟು ನೋಟ್ ಮಾಡ್ಕೋಬೇಕು ನೀವು. ಈ ಲೋಪ್ನೂರ್ ಅಂತಕ್ಕಂತಹ ಸ್ಥಳದಲ್ಲಿರುವ ಈ ನ್ಯೂಕ್ಲಿಯರ್ ಟೆಸ್ಟಿಂಗ್ ಸೈಟ್ ನಲ್ಲಿ ಈ ಒಂದು ಪರೀಕ್ಷೆ ನಡೆದಿದೆ ಅಂತ ಆರೋಪಿಸಲಾಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ 2019ರಿಂದನೂ ಕೂಡ ಅಲ್ಲಿ ಸಾಕಷ್ಟು ಅನುಮಾನಕ್ಕೆ ಆಸ್ಪದವಾಗುವಂತಹ ಘಟನೆಗಳು ನಡೀತಾ ಇದಾವೆ. ಅಲ್ಲಿ ಯಾವುದೇ ರೀತಿಯಾದಂತಹ ಪಾರದರ್ಶಕತೆ ಇಲ್ಲ. ಸೊ ಆ ಅಂತರಾಳದಲ್ಲಿ, ಆ ಒಂದು ನದಿಯ ನೀರಿನ ಆಳದಲ್ಲಿ ಈ ಪರೀಕ್ಷೆ ನಡೆದಿರಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಪ್ರೂಫ್ ಅನ್ನ ಅಮೆರಿಕ ಸರ್ಕಾರ ಕೊಟ್ಟಿಲ್ಲ. ಯಾಕಪ್ಪ ಅಂದ್ರೆ ಇದು ನಡೆದಿರತಕ್ಕಂಥದ್ದು ಚೀನಾ ದೇಶದಲ್ಲಿ. ನೀವು ನೋಡ್ತಾ ಇದ್ದೀರಾ, ಈ ಒಂದು ಆರೋಪಗಳನ್ನ ಚೀನಾ ದೇಶ ನಿರಾಕರಣೆ ಕೂಡ ಮಾಡಿದೆ. ಸೊ ಅಮೆರಿಕ ಮತ್ತೆ ಚೀನಾ ಜೊತೆಗೆ ಸಾಕಷ್ಟು ಈ ಒಂದು ಕಾನ್ಫ್ಲಿಕ್ಟ್ ನಡೀತಾನೆ ಇರುತ್ತೆ, ಸಂಘರ್ಷ ನಡೀತಾನೆ ಇರುತ್ತೆ. ಹಿಂದೆ ಕೂಡ ಕೆಲವು ದಿನಗಳ ಹಿಂದೆ ಟ್ರೇಡ್ ವಾರ್ ಅಂತ ನಡೀತಾ ಇತ್ತು. ಪ್ರಸಕ್ತವಾಗಿ ಇಂತಹ ಒಂದು ಘಟನೆ ನಡೀತಾ ಇದೆ. ಸೊ ಅವೆರಡೂ ದೇಶಗಳ ಬಾಂಧವ್ಯಕ್ಕೆ ಇದು ಮತ್ತೊಂದು ಕೊಡಲಿ ಏಟನ್ನ ಕೊಡುವಂತಹ ಎಲ್ಲಾ ಸೂಚನೆಗಳು ಕೂಡ ಕಾಣಿಸ್ತಾ ಇದ್ದಾವೆ. ಒಂದ್ ವೇಳೆ ಚೀನಾ ನಿಜವಾಗ್ಲೂ ಕೂಡ ಈ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಏನು ಬೈಪಾಸ್ ಮಾಡಿಬಿಟ್ಟು ಇಂತಹ ಕೆಲಸ ಮಾಡಿತ್ತು ಅಂತ ಹೇಳಿದ್ರೆ ಖಂಡಿತವೂ ಕೂಡ ಅದರ ವಿರುದ್ಧ ಕಠಿಣವಾದಂತಹ ಕ್ರಮವನ್ನ ಎಲ್ಲಾ ದೇಶಗಳು ಸೇರಿಬಿಟ್ಟು ನಮ್ಮ ವಿಶ್ವಸಂಸ್ಥೆಯ ಮುಂದಾಳತ್ವದಲ್ಲಿ ನಾವು ಕೈಗೊಳ್ಳಬೇಕಾಗುತ್ತೆ. ಸೊ ಮುಂದಿನ ಸುದ್ದಿ ಅಂತ ನಾವು ಗಮನಿಸೋದಾದ್ರೆ, ಇಸ್ರೇಲಿ ಪ್ರೆಸಿಡೆಂಟ್ ಆಸ್ಕ್ಸ್ ಪಾರ್ಲಿಮೆಂಟ್ ಟು ಪಿಕ್ PM ಅಂತ ಒಂದು ನ್ಯೂಸ್ ರಿಪೋರ್ಟ್ ಹೇಳ್ತಾ ಇದೆ. ನೋಡಿ, ಇಸ್ರೇಲ್ ನಲ್ಲಿ ಕಳೆದ ವರ್ಷನೇ ಒಂದು ಈ ಪ್ರಧಾನಮಂತ್ರಿ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ಪ್ರಮುಖರಾಗಿ ಬೆಂಜಮಿನ್ ನೆತನ್ಯಾಹು, ನೀವು ನೋಡ್ತಾ ಇದ್ದೀರಾ ಬೆಂಜಮಿನ್ ನೆತನ್ಯಾಹು ಅಂತೇಳಿ, ಅಲ್ಲಿನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ನಮ್ಮ ಭಾರತೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಬ್ಬ ಪರಮಾಪ್ತ ಅಂತಾನೆ ಹೇಳ್ಬೋದು. ಅವರಿಗೆ ನಿಕ್ ನೇಮ್ BB ಅಂತಾನೆ ನಮ್ಮ ಪ್ರಧಾನಮಂತ್ರಿ ಕೂಡ ಕರೀತಾರೆ, ಬೆಂಜಮಿನ್ ನೆತನ್ಯಾಹು. ಸೊ ಬೆಂಜಮಿನ್ ನೆತನ್ಯಾಹು ಅವರು ಮತ್ತೆ ಗ್ಯಾನ್ಸ್, ಇಲ್ಲಿ ನಿಮ್ಗೆ ಕಾಣಿಸ್ತಿರ್ತಕ್ಕಂತಹ ಬೆನ್ನಿ ಗ್ಯಾನ್ಸ್ ಅಂತಕ್ಕಂತಹ ವ್ಯಕ್ತಿಗಳ ನಡುವೆ ಆ ಒಂದು ಚುನಾವಣೆ ನಡೆದಿತ್ತು. ಬಟ್ ಫಲಿತಾಂಶ ಯಾವ ರೀತಿ ಬಂತಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅತಂತ್ರ ಫಲಿತಾಂಶ, ಇಬ್ಬರಿಗೂ ಕೂಡ ಬಹುಮತ ಸಿಗಲಿಲ್ಲ. ಸೊ ಒಂದು ಸರ್ಕಾರ ರಚನೆ ಮಾಡಕ್ಕೆ ಸಾಧ್ಯವೇ ಆಗಲಿಲ್ಲ. ಅದಾದ್ಮೇಲೆ ಮರು ಚುನಾವಣೆಯನ್ನು ಕೂಡ ಮಾಡಲಾಯಿತು ಈ ವರ್ಷದ ಪ್ರಾರಂಭದಲ್ಲಿ. ಅಲ್ಲೂ ಕೂಡ ಇಂತಹ ಒಂದು ಅತಂತ್ರ ಸ್ಥಿತಿ ಉಂಟಾಗುವಂತಹ ಫಲಿತಾಂಶನೇ ಬಂತು. ಸೊ ಇವತ್ತಿಗೂ ಕೂಡ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡಕ್ಕೆ ಸಾಧ್ಯವಾಗಿಲ್ಲ. ಸದ್ಯಕ್ಕೆ ಬೆಂಜಮಿನ್ ನೆತನ್ಯಾಹು ಅವರನ್ನೇ ಪ್ರಧಾನಮಂತ್ರಿಯನ್ನಾಗಿ ಇಟ್ಕೊಳ್ಳಲಾಗಿದೆ. ಬಟ್ ಇನ್ನೂ ಕೂಡ ಪೂರ್ಣ ಪ್ರಮಾಣದ ಪ್ರಧಾನಮಂತ್ರಿ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲೊಂದಷ್ಟು ಡೀಟೇಲ್ಸ್ ಬೇಕಾಗುತ್ತೆ ನಿಮಗೆ. ಬೆಂಜಮಿನ್ ನೆತನ್ಯಾಹು ಅವರ ಪಕ್ಷವನ್ನ ಲಿಕುಡ್ ಪಾರ್ಟಿ ಅಂತ ಕರಿತೀವಿ. ಲಿಕುಡ್ ಪಾರ್ಟಿ ಅಥವಾ ಲಿಕುಡ್ ಪಕ್ಷ, ದಯವಿಟ್ಟು ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಇಸ್ರೇಲ್ನ ಒಂದು ಪಕ್ಷ ಇದು. ಅದೇ ರೀತಿ ಬೆನ್ನಿ ಗ್ಯಾಂಟ್ಸ್ ಅವರೇನಿದ್ದಾರೆ, ಇವರು ಕೂಡ ಒಬ್ಬ ಮಾಜಿ ಸೇನಾ ಮುಖ್ಯಸ್ಥ. ಇವರು ಕೂಡ ಬ್ಲೂ ಅಂಡ್ ವೈಟ್ ಪಾರ್ಟಿ, ಇವರ ಒಂದು ಪಕ್ಷದ ಹೆಸರು ಬ್ಲೂ ಅಂಡ್ ವೈಟ್ ಪಕ್ಷ ಅಂತ. ಸೊ ಇವೆರಡೂ ಪಕ್ಷಗಳಿಗೂ ಕೂಡ ತುಂಬಾ ತೀವ್ರತರನಾದ ಹಣಾಹಣಿ ನಡೆದಿತ್ತು. ಬಟ್ ಕೊನೆಗೆ ಕೂಡ ಯಾರು ವಿಜೇತರಾದರು ಅಂತ ಘೋಷಣೆ ಮಾಡಕ್ಕೆ ಸಾಧ್ಯವಾಗಿಲ್ಲ. ಬಿಕಾಸ್ ಇಬ್ರು ಕೂಡ ಆಲ್ಮೋಸ್ಟ್ ಈಕ್ವಲ್ ಬಂದಿದ್ರು. ಬಟ್ ಈ ಸಮಯದಲ್ಲಿ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ, ಇಸ್ರೇಲ್ ದೇಶದ ಪ್ರೆಸಿಡೆಂಟ್, ಅಲ್ಲಿನ ರಾಷ್ಟ್ರಾಧ್ಯಕ್ಷ ರಿವಿಲಿನ್, ದಯವಿಟ್ಟು ಇವರ ಹೆಸರನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಇವರು ಕೂಡ ಭಾರತದ ಒಬ್ಬ ಸ್ನೇಹಿತ ಅಂತಾನೆ ಹೇಳ್ಬೋದು. ಇಸ್ರೇಲ್ ಭಾರತಕ್ಕೆ ಹಲವಾರು ಕಷ್ಟದ ಸಂದರ್ಭದಲ್ಲಿ ಸಹಾಯ ಕೂಡ ಮಾಡಿದೆ. ಸೊ ರಿವಿಲಿನ್ ಅವರು ಏನ ಹೇಳಿದಾರಪ್ಪ ಅಂತ ಹೇಳಿದ್ರೆ, ಅಲ್ಲಿನ ಪಾರ್ಲಿಮೆಂಟ್ ಏನಿದೆ, ಇಸ್ರೇಲ್ ದೇಶದ ಸಂಸತ್ತಿಗೆ
ಇನ್ನ ಕೆಲವೇ ದಿನಗಳಲ್ಲಿ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ, ಗಡುವನ್ನು ಕೊಟ್ಟಿದ್ದಾರೆ. ಆ ಗಡುವಿನ ಒಳಗಾಗಿ ಒಬ್ಬ ಪೂರ್ಣ ಪ್ರಮಾಣದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡಿಕೊಳ್ಳಲೇಬೇಕು. ಯಾಕಪ್ಪ ಅಂದ್ರೆ ಕೊರೋನಾ ವೈರಸ್ ನ ಎದುರಿಸಲಿಕ್ಕೆ ಒಂದು ಇಂಟರಿಮ್ ಸರ್ಕಾರ ಬೇಡ, ಮಧ್ಯಂತರ ಸರ್ಕಾರ ಬೇಡ, ನಮಗೆ ಪೂರ್ಣ ಪ್ರಮಾಣದ ಸರ್ಕಾರ ಬೇಕು ಅಂತ ಡಬ್ಲ್ಯೂನವರು ಆದೇಶವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಒಂದು ವರ್ಡ್ ಕಾಣಿಸ್ತದೆ ಸೆನೆಟ್ ಅಂತೇಳಿ. ನೆಸೆಟ್, ನೀವು ಕೆ ಇದೆ, ಕೆ ಸೈಲೆಂಟ್ ಆಗಿ ಓದೋದಾದ್ರೆ ನೆಸೆಟ್ ಅಂತಾನೆ ಕರಿಬಹುದು. ಸೊ ನೆಸೆಟ್ ಅಂತಕ್ಕಂತಹದ್ದು ಇಸ್ರೇಲ್ ದೇಶದ ಸಂಸತ್ತಿಗೆ ಇರತಕ್ಕಂತಹ ಹೆಸರು. ಯಾವ ರೀತಿ ಬೇರೆ ಬೇರೆ ದೇಶದ ಸಂಸತ್ತುಗಳಿಗೆ ಬೇರೆ ಬೇರೆ ಹೆಸರಿದೆಯೋ, ಇಸ್ರೇಲ್ ದೇಶದ ಸಂಸತ್ತನ್ನ ನಾವು ನೆಸೆಟ್ ಅಂತ ಕರಿತೀವಿ. ಸೊ ದಯವಿಟ್ಟು ಇದನ್ನು ಕೂಡ ನೋಟ್ ಮಾಡ್ಕೊಂತಾನೆ ನೀವು ಮುಂದೆ ಹೋಗಬೇಕಾಗುತ್ತೆ. ಇಲ್ಲಿ ಬೆಂಜಮಿನ್ ನೆತಾನ್ಯಾಹು ಅವರ ಹೆಸರು ಇಂಪಾರ್ಟೆಂಟ್ ಆಗುತ್ತೆ, ಬೆನ್ನಿ ಗ್ಯಾಂಟ್ಸ್ ಅವರ ಹೆಸರು ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಅವರಿಬ್ಬರ ಪಕ್ಷವಾದಂತಹ ಲಿಕ್ವಿಡ್ ಪಾರ್ಟಿ ಜೊತೆಗೆ ಬ್ಲೂ ಅಂಡ್ ವೈಟ್ ಪಕ್ಷ ಇವೆರಡರ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಸ್ರೇಲ್ ಬಹಳ ಒಂದು ಪ್ರಮುಖವಾದಂತಹ ಭಾರತದ ಒಂದು ಮಿತ್ರ ರಾಷ್ಟ್ರ. ಭಾರತಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಯುಧಗಳನ್ನ, ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡಿದ್ದಾರೆ. ಸೊ ಈ ಒಂದು ನ್ಯೂಸ್ ನಾವು ನೋಡೋದಾದ್ರೆ ಆನಂದ್ ರಾಯಭಾರಿ ಅಂತ ಕಾಣಿಸ್ತಾ ಇದೆ. ಸೊ ಈ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂತಹ ವ್ಯಕ್ತಿ 5 ಬಾರಿ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟಕ್ಕೆ ಏರಿದಂತಹ ಭಾರತದ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಅವರು, ಒಬ್ಬ ಖ್ಯಾತ ಚೆಸ್ ಕ್ರೀಡಾಪಟು. ಇವರನ್ನ ವರ್ಲ್ಡ್ ವೈಡ್ ಫಂಡ್ ಅಂತ ಏನಿದೆ, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅಂದ್ರೆ ಇದೊಂದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅಥವಾ ನಾವು ಸರ್ಕಾರೇತರ ಅಥವಾ ಲಾಭರಹಿತ ಸಂಸ್ಥೆ ಅಂತ ಕರಿಬಹುದು. ಇವರು ಪರಿಸರ ಸಂರಕ್ಷಣೆಯ ಒಂದು ಫೀಲ್ಡ್ ನಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಸೊ WWF ಇಂಡಿಯಾದವರು ಏನಿದ್ದಾರೆ, ಭಾರತೀಯ ಆವೃತ್ತಿ ಏನಿದೆ WWF ನವರದು, ಇವರು ಭಾರತೀಯ ಚೆಸ್ ಆಟಗಾರ ವಿಶ್ವನಾಥನ್ ಆನಂದ್ ಅವರನ್ನ ತಮ್ಮ ರಾಯಭಾರಿ ಅಥವಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಇವರು ಭಾರತದಲ್ಲಿ ಈ ಒಂದು WWF ನವರು ಕೈಗೊಳ್ಳುವಂತಹ ಪರಿಸರ ಸಂರಕ್ಷಣೆ ಕಾರ್ಯಗಳಿಗೆ ಇವರು ರಾಯಭಾರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಖಂಡಿತವಾಗಿ ಕ್ವಶನ್ ಆಗುವಂತಹ ಸಾಧ್ಯತೆ ಇದೆ. ಯಾಕಪ್ಪ ಅಂದ್ರೆ WWF ಇಂಡಿಯಾ 50ನೇ ವರ್ಷದ ಕಾಲ ಇಡ್ತಾ ಇದ್ದಾರೆ. ಸೊ ಹಾಗಾಗಿ ಇದರ ಕುರಿತಾಗಿ ಪ್ರಶ್ನೆಗಳು ಕೂಡ ಕಂಡು ಬರ್ಬೋದು. ಸೊ ದಯವಿಟ್ಟು ಇವೆಲ್ಲರೂ ಕೂಡ ನೋಟ್ ಮಾಡ್ಕೊಂಡೆ ಮುಂದೆ ಹೋಗ್ಬೇಕಾಗುತ್ತೆ. ಸೊ ಇದರೊಂದಿಗೆ ಇವತ್ತು ನಾವು ಮತ್ತೊಂದೇನಪ್ಪ ಕೆಲಸ ಮಾಡಿದೀವಿ ಅಂತ ಹೇಳಿದ್ರೆ ಅಚೀವರ್ಸ್ ಅಕಾಡೆಮಿಯಿಂದ ಏನು ಇದುವರೆಗೂ ನಾವು ಕೇವಲ ನ್ಯೂಸ್ ಪೇಪರ್ ಕಟಿಂಗ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ಮೇಲೆ ಸ್ವಲ್ಪ ಡೀಪ್ ಆಗಿ ಹೋಗೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಸೊ ಇನ್ನೊಂದಷ್ಟು ಕಂಟೆಂಟ್ ಅನ್ನ ನಿಮಗೆ ಕೊಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀವಿ. ಸೊ ನೀವು ನಮ್ಮ ವೆಬ್ಸೈಟ್ ಗೆ ಹೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಲಿಂಕ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇನ್ನೊಂದಷ್ಟು ಒಂದು 5-6 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಪೇಪರ್ ನಿಂದ ಹೊರತಾಗಿ ಬಹಳ ಇಂಪಾರ್ಟೆಂಟ್ ಆದಂತಹ ಘಟನೆಗಳು, ಸದ್ಯಕ್ಕೆ ಪ್ರಚಲಿತವಾಗಿರ್ತಕ್ಕಂಥ ಘಟನೆಗಳು. ಸೊ ಮೊದಲನೇ ಸುದ್ದಿಯನ್ನು ನೀವು ನೋಡೋದಾದ್ರೆ ವರ್ಚುವಲ್ 2ನೇ G20 ಹಣಕಾಸು ಮಂತ್ರಿಗಳ ಸಭೆಯನ್ನ ಇತ್ತೀಚೆಗಷ್ಟೇ ಆಯೋಜನೆ ಮಾಡಲಾಗಿತ್ತು. ಸೊ ಆಬ್ವಿಯಸ್ಲಿ G20 ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕಾಗುತ್ತೆ, ಗ್ರೂಪ್ ಆಫ್ 20 ಅಂತ ಕರಿಬಹುದು. ಪ್ರಪಂಚದ 20 ಪ್ರಮುಖ ಅಥವಾ ದೊಡ್ಡ ಆರ್ಥಿಕ ಶಕ್ತಿಗಳು ಮಾಡ್ಕೊಂಡಿರತಕ್ಕಂಥ ಒಂದು ಗುಂಪನ್ನ ನಾವು G20 ಅಂತ ಕರಿತೀವಿ. ಯಾವ ರೀತಿ G7 ಇದೆ, G20 ಇದೆ, ಹಲವಾರು ಈ ರೀತಿ ದ್ವಿಪಕ್ಷೀಯ ಬಹುಪಕ್ಷೀಯವಾದಂತಹ ಸಂಘಟನೆಗಳಿದ್ದಾವೆ. ಅದರಲ್ಲಿ G20 ಬಹಳ ಪ್ರಮುಖವಾದಂತಹದ್ದು. ಇತ್ತೀಚೆಗಷ್ಟೇ ವರ್ಚುವಲ್ ಅಂತ ಒಂದು ವರ್ಡ್ ನೋಡ್ತಾ ಇದ್ದೀರಾ. ವರ್ಚುವಲ್ ಅಂದ್ರೆ ನೈಜವಾಗಿ ಅವರು ಅಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಲ್ಲ, ಬದಲಾಗಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮೀಟಿಂಗ್ ಮಾಡಿದ್ರು. ಯಾಕಪ್ಪ ಅಂದ್ರೆ ಕೊರೋನಾ ವೈರಸ್ ಇತ್ತು. ಅದು ಹಣಕಾಸು ಮಂತ್ರಿಗಳ ಒಂದು ಸಭೆ, ಫೈನಾನ್ಸ್ ಮಿನಿಸ್ಟರ್ಸ್ ಕಾನ್ಫರೆನ್ಸ್. ಅದನ್ನ ಭಾರತದಿಂದ ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭಾರತವನ್ನ ಪ್ರತಿನಿಧಿಸಿದ್ರು. ಖಂಡಿತ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗ್ಬೋದು. ಅಂಡ್ ಇಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿ ಅವರು ನಮ್ಮ ಈ ಒಂದು ಸಭೆಯಲ್ಲಿ ಅವರು ಭಾಗವಹಿಸಿದ್ರು ಅಂತೇಳಿ. ಸೊ ನಿಮಗೆ ಕಾಣಿಸ್ತಾ ಇದೆ ಸೌದಿ ಅರೇಬಿಯಾ ದೇಶದ ಒಂದು ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಯಾವ ರೀತಿ ಕೊರೋನಾ ವೈರಸ್ ಬಂದಿರುವ ಕಾರಣದಿಂದ ದೇಶ ಜಾಗತಿಕವಾಗಿ ಆರ್ಥಿಕ ಬಿಕ್ಕಟ್ಟು ಎದುರಾಗಿತ್ತು. ಇದರಿಂದ ನಮ್ಮ ಜಗತ್ತನ್ನ ಪಾರು ಮಾಡುವಂತಹ ಒಂದು ಅಂಶಗಳ ಬಗ್ಗೆ, ಸಲಹೆಗಳ ಬಗ್ಗೆ ಈ ಒಂದು ಚರ್ಚೆಯನ್ನು ಕೈಗೊಳ್ಳಲಾಯಿತು. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಅದನ್ನ ಸೌದಿ ಅರೇಬಿಯಾದಲ್ಲಿ ಆಯೋಜನೆ ಮಾಡಲಾಗಿತ್ತು. ಅಂಡ್ ಇಲ್ಲಿ ಕಾಣಿಸ್ತಾ ಇದೆ ಕೆಳಗಡೆ G20 ಅಥವಾ ಗ್ರೂಪ್ ಆಫ್ 20 ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೂಡ ಕಾಣಿಸ್ಕೊಳ್ತಾ ಇದಾವೆ. ಅದನ್ನು ಕೂಡ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ನಾನು ಆಗ ಹೇಳಿದಾಗೆ ಪ್ರಸಕ್ತವಾಗಿ ಅಧ್ಯಕ್ಷತೆ ಯಾರಪ್ಪ ಅಂತ ಹೇಳಿದ್ರೆ ಸೌದಿ ಅರೇಬಿಯಾ. ಇದರಲ್ಲಿ ರೋಲಿಂಗ್ ಸಿಸ್ಟಮ್ ಇರುತ್ತೆ, ಬೇರೆ ಬೇರೆಯವರು ಕಾಲಕಾಲಕ್ಕೆ ಅಧ್ಯಕ್ಷರಾಗ್ತಾ ಇರ್ತಾರೆ. ಪ್ರಸಕ್ತವಾಗಿ ಸೌದಿ ಅರೇಬಿಯಾ ದೇಶ ಈ ಗ್ರೂಪ್ ಆಫ್ 20 ಅಥವಾ G20 ಅಧ್ಯಕ್ಷ ಆಗಿದೆ. ಅಲ್ಲಿ ಕಾಣಿಸ್ತಾ ಇದೆ ಅಧ್ಯಕ್ಷ ಯಾರಪ್ಪ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಸೌದಿ ಅರೇಬಿಯಾದ ಮುಖಂಡರು ಯಾರಪ್ಪ ಅಂತ ಹೇಳಿದ್ರೆ ಅಲ್ಲಿನ ರಾಜ. ಅಲ್ಲಿ ಇವತ್ತಿಗೂ ಕೂಡ ಮೊನಾರ್ಕಿ ಅಸ್ತಿತ್ವದಲ್ಲಿದೆ, ಅಂದ್ರೆ ರಾಜಪ್ರಭುತ್ವ ಅಂತ ಕರಿತೀವಿ. ಸೊ ಅಲ್ಲಿನ ರಾಜರಾಗಿರ್ತಕ್ಕಂತಹ ಸಲ್ಮಾನ್ ಬಿನ್ ಅಬ್ದುಲ್ಲಾ ಅವರು ಈ ಬಾರಿಯ G20 ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸೊ ಮತ್ತೊಂದು ಮಾತನ್ನು ಗಮನಿಸಬೇಕು, ಇದೇ ಸುದ್ದಿನ ಗಮನಿಸಬೇಕಾದ್ರೆ ಸೌದಿ ಅರೇಬಿಯಾದಲ್ಲಿ ಪ್ರಸಕ್ತವಾಗಿ ರಾಜ ಸಲ್ಮಾನ್ ಬಿನ್ ಅಬ್ದುಲ್ಲಾ ಅವರು ಇರಬಹುದು, ಬಟ್ ಆದ್ರೂ ಕೂಡ ಅಲ್ಲಿ ಬಹಳ ಪ್ರಭಾವಿಯಾದಂತಹ ಮುಖಂಡ ಯಾರಪ್ಪ ಅಂತ ಹೇಳಿದ್ರೆ ಯುವರಾಜ ಅಥವಾ ಕ್ರೌನ್ ಪ್ರಿನ್ಸ್ ಅಂತ ನಾವು ಕರಿತೀವಿ, ರಾಜ್ಕುಮಾರ ಆಗಿರ್ತಕ್ಕಂತಹ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಪ್ರಪಂಚಾದ್ಯಂತ MBS ಅನ್ನುವಂತಹ ಹೆಸರಿಂದನೇ ಪ್ರಖ್ಯಾತರಾಗಿದ್ದಾರೆ. ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಪ್ರಸಕ್ತವಾಗಿ ಆ ಒಂದು ದೇಶದಲ್ಲಿ ಸೌದಿ ಅರೇಬಿಯಾದಲ್ಲಿ ಅತ್ಯಂತ ಪ್ರಭಾವಿ ಮುಖಂಡರಾಗಿದ್ದಾರೆ. ಸಲ್ಮಾನ್ ಬಿನ್ ಅಬ್ದುಲ್ಲಾ ಅವರ ನಂತರ ಅಲ್ಲಿನ ರಾಜ ಆಗುವುದು ಮೊಹಮ್ಮದ್ ಬಿನ್ ಸಲ್ಮಾನ್. ಸೊ ಅವರ ಹೆಸರು ಕೂಡ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ.
ಮುಂದಿನ ಸುದ್ದಿಯತ್ತ ಗಮನ ಹರಿಸೋದಾದ್ರೆ ನೋಡಿ, ಭಾರತೀಯ ರೈಲ್ವೆ ಸಾರಿಗೆ ದಿನ ಅಂತೇಳಿ ಏಪ್ರಿಲ್ 16ನೇ ತಾರೀಕನ್ನು ಆಚರಣೆ ಮಾಡಲಾಯಿತು. ನಿನ್ನೆ ಒಂದು ನ್ಯೂಸ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ. ನೋಡಿ, ನಿಮಗೆ ಕಾಣಿಸ್ತಾ ಇದೆ 1853ನೇ ಇಸ್ವಿ ಏಪ್ರಿಲ್ 16ನೇ ತಾರೀಕು ಭಾರತದ ಮೊಟ್ಟ ಮೊದಲ ರೈಲನ್ನ ಆರಂಭ ಆಯಿತು. ಇದನ್ನ ಪ್ರಾರಂಭಗೊಳಿಸಲಾಯಿತು. ಎಲ್ಲಿಂದ ಎಲ್ಲಿ ಹೋಯ್ತಪ್ಪ ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಮುಂಬೈನಿಂದ ಠಾಣಾವರೆಗೂ, ಠಾಣಾ ಅಥವಾ ಠಾಣೆ ಅಂತ ನಾವೇನು ಕರಿತೀವಿ, ಆ ಒಂದು ಪ್ರದೇಶಕ್ಕೆ ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ರೈಲು ಸಂಚಾರ ಪ್ರಾರಂಭವಾಗಿತ್ತು. ಅದರ ಸವಿನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 16ರ ತಾರೀಕಿನಂದು ರೈಲ್ವೆ ಸಾರಿಗೆ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಅಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಪ್ರಸಕ್ತವಾಗಿ ರೈಲ್ವೆ ಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ಪಿಯೂಷ್ ಗೋಯಲ್. ಇವರು ಸಂಪುಟ ದರ್ಜೆ ಸಚಿವರು. ಪ್ರತಿ ಬಾರಿಯೂ ಕೂಡ ಈ ರೈಲ್ವೆ ಅಂತಕ್ಕಂಥದ್ದು ಒಂದು ಪ್ರಭಾವಿ ಖಾತೆ ಆಗಿರುತ್ತೆ. ಈ ಬಾರಿ ಪಿಯೂಷ್ ಗೋಯಲ್ ಅವರು ಒಂದು ಮಂತ್ರಿಯಾಗಿದ್ದಾರೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಸ್ವತಂತ್ರ ಭಾರತದ ಪ್ರಪ್ರಥಮ ರೈಲ್ವೆ ಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಒಬ್ಬ ಧೀಮಂತ ನಾಯಕ ಜಾನ್ ಮಥಾಯ್ ಅವರು ಪ್ರಸಕ್ತ ನಮ್ಮ ಸ್ವತಂತ್ರ ಭಾರತದ ಪ್ರಪ್ರಥಮ ರೈಲ್ವೆ ಮಂತ್ರಿ ಕೂಡ ಕಾರ್ಯನಿರ್ವಹಿಸಿದರು. ಅಂಡ್ ಜೊತೆಗೆ ಪ್ರಸಕ್ತವಾಗಿ ರೈಲ್ವೆಗೆ ಸಂಬಂಧಪಟ್ಟಂತಹ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಯಾರು ತಗೊಂತಾರಪ್ಪ ಅಂತ ಹೇಳಿದ್ರೆ ರೈಲ್ವೆ ಬೋರ್ಡ್ ತಗೊಳುತ್ತೆ. ರೈಲ್ವೆ ಮಂಡಳಿ ಅಂತ ನಾವು ಕರಿತೀವಿ, ರೈಲ್ವೆ ಮಂಡಳಿ ಅಥವಾ ರೈಲ್ವೆ ಬೋರ್ಡ್. ಅದರ ಅಧ್ಯಕ್ಷರು ಅಂತ ಇದು ಕಳೆದ ಬಾರಿ ಕೂಡ ಕ್ವಶನ್ ಕೂಡ ಆಗಿತ್ತು, ಮುಂದೆ ಕೂಡ ಅದರ ಕುರಿತಾಗಿ ಪ್ರಶ್ನೆ ಬರ್ಬೋದು. ವಿನೋದ್ ಕುಮಾರ್ ಯಾದವ್ ಅಥವಾ ವಿ.ಕೆ. ಯಾದವ್ ಅಂತ ಅವ್ರನ್ನ ಶಾರ್ಟ್ ಆಗಿ ಕರೀಬಹುದು. ವಿ.ಕೆ. ಯಾದವ್ ಅವರು ಪ್ರಸಕ್ತವಾಗಿ ರೈಲ್ವೆ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಇದೇ ರೀತಿ ನೀವು ಮುಂದಿನ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಪ್ರಸಕ್ತ ಜೊತೆಗೆ ಕೊನೆಯಲ್ಲಿ ಒಂದು ನ್ಯೂಸ್ ಕೂಡ ನೀವು ನೋಡಿದ್ರಿ. ಪ್ರಸಕ್ತವಾಗಿ ರೈಲ್ವೆ ಝೋನ್ಸ್ ಅಥವಾ ರೈಲ್ವೆ ವಲಯ ಎಷ್ಟಿದೆಯಪ್ಪ ಅಂದ್ರೆ 18 ವಲಯಗಳಿದ್ದಾವೆ. ಅಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಪೇಟಿಎಂ ಅಂತಕ್ಕಂಥದ್ದು ನಮಗೆ ಗೊತ್ತಿರೋ ರೀತಿ ಒಂದು ಡಿಜಿಟಲ್ ಪಾವತಿ ಸಂಸ್ಥೆ. ನಾನು ಕಳೆದ ಕ್ಲಾಸ್ ನಲ್ಲಿ ಅದರ ಬಗ್ಗೆ ಡೀಟೇಲ್ಸ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಯಾವ ರೀತಿ ಭಾರತದವರಾದಂತಹ ವಿಜಯ್ ಶೇಖರ್ ಶರ್ಮಾ ಅವರು ಅದರ ಒಂದು ಸಂಸ್ಥಾಪಕರು ಮತ್ತು ಸಿಇಒ ಆಗಿದ್ದಾರೆ. ಸೊ ಈ ಪೇಟಿಎಂ ಸಂಸ್ಥೆ ತನ್ನದೇ ಆದಂತಹ ಒಂದು ಇನ್ಶೂರೆನ್ಸ್ ಸರ್ವಿಸ್ ಅನ್ನು ಕೂಡ ಹೊಂದಿದೆ. ಪೇಟಿಎಂ ಜನರಲ್ ಇನ್ಶೂರೆನ್ಸ್ ಅಂತಕ್ಕಂತಹ ಅದರ ಒಂದು ಸಬಾರ್ಡಿನೇಟ್ ಕಂಪನಿ. ಅದರ ಎಂಡಿ ಮತ್ತೆ ಸಿಇಒ ಆಗಿ ವಿನೀತ್ ಅರೋರಾ ಅವರು ಆಯ್ಕೆಯಾಗಿದ್ದಾರೆ. ಇದನ್ನು ಕೂಡ ಖಂಡಿತವಾಗಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಸ್ಪೆಷಲಿ ನೀವು ಕೇಂದ್ರ ಸರ್ಕಾರದ ಪರೀಕ್ಷೆಗಳು ಅಥವಾ ಬ್ಯಾಂಕಿಂಗ್ ವಲಯಕ್ಕೆ ನೀವೇನಾದರೂ ಪ್ರಿಪೇರ್ ಆಗ್ತಾ ಇದ್ರೆ ಇಂತಹ ವಿಷಯಗಳನ್ನ ನೀವು ದಯವಿಟ್ಟು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ವಿನೀತ್ ಅರೋರಾ ಅವರನ್ನ ಪೇಟಿಎಂ ಜನರಲ್ ಇನ್ಶೂರೆನ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದ್ರೆ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ನೇಮಕ ಮಾಡಲಾಗಿದೆ ಅಂತ ನಿಮಗೆ ಕೊಡ್ತಾ ಇದೆ. ಅಂಡ್ ನಾನು ಆಗಲೇ ಹೇಳಿದಂಗೆ ವಿಜಯ್ ಶೇಖರ್ ಶರ್ಮಾ ಅವರು ಈ ಒಂದು ಸಂಸ್ಥೆಯ ಸಂಸ್ಥಾಪಕರು. ಪ್ರಸಕ್ತವಾಗಿ ಅವರು ಒಬ್ಬ ಬಿಲಿಯನಿಯರ್ ಕೂಡ ಆಗಿದ್ದಾರೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ನಿಮ್ಗೆ ಸಹ ಕಾಣಕ್ಕೆ ಸಿಗ್ತಾ ಇದೆ. ನೋಯ್ಡಾ, ಉತ್ತರ ಪ್ರದೇಶದ ನೋಯ್ಡಾ ಏನಿದೆ ಅಲ್ಲಿ ಅದರ ಕೇಂದ್ರ ಕಚೇರಿ ಇದೆ. ಅದೇ ರೀತಿ ಪೇಟಿಎಂ ಬ್ಯಾಂಕ್ ಏನಿದೆ ಅದರ ಪ್ರಧಾನ ಕಚೇರಿ ಬಂದ್ಬಿಟ್ಟು ನಮ್ಮ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಬರುತ್ತೆ. ಈ ರೀತಿ ಮುಂದಿನ ಒಂದು ವಿಷಯವನ್ನು ಗಮನಿಸ್ತಾ ಹೋಗೋದಾದ್ರೆ ಪ್ರಸ್ತುತ ಚೀನಾ ದೇಶವು ವಿಶ್ವ ಪರಂಪರೆ ಸಮಿತಿಯ 44ನೇ ಸಮ್ಮೇಳನವನ್ನ ರದ್ದುಗೊಳಿಸಿದೆ. ನೋಡಿ, ನಾನು ಆಗ್ಲೇ ಹೇಳಿದಂಗೆ ಕೊರೋನಾ ವೈರಸ್ ಕಾರಣದಿಂದ ಪ್ರಪಂಚದ ಪ್ರಮುಖ ಕ್ರೀಡಾಕೂಟಗಳಿರ್ಬೋದು ಅಥವಾ ಇಂತಹ ಸಮ್ಮೇಳನಗಳಿರ್ಬೋದು ಎಲ್ಲವೂ ಕೂಡ ಕ್ಯಾನ್ಸಲ್ ಆಗ್ತಾ ಇತ್ತು. ಬಟ್ G20 ಮೀಟಿಂಗ್ ಅನ್ನ ಮಾತ್ರ ಆನ್ಲೈನ್ ನಲ್ಲೇ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾಡಲಾಯಿತು. ಬಟ್ ಈ ಒಂದು ಸುದ್ದಿನ ಗಮನಿಸೋದಾದ್ರೆ ವಿಶ್ವ ಪರಂಪರೆ ಸಮಿತಿ ವರ್ಲ್ಡ್ ಹೆರಿಟೇಜ್ ಕಮಿಟಿಯ ಒಂದು ಸಮಿಟ್ ಏನಿದೆ ಸಮ್ಮೇಳನ ಅದು ಚೈನಾದಲ್ಲಿ ನಡಿಬೇಕಾಗಿತ್ತು. ಬಟ್ ಅದನ್ನ ಮುಂದೂಡಲಾಗಿದೆ. ಇಂಪಾರ್ಟೆಂಟ್. ಅಂಡ್ ಇದು ಯಾರ ಆಶ್ರಯದಲ್ಲಿ ನಡೀತಪ್ಪ ಅಂತ ಹೇಳಿದ್ರೆ ಯುನೆಸ್ಕೋದ ಆಶ್ರಯದಲ್ಲಿ ನಡೆಯುತ್ತೆ. ಯುನೆಸ್ಕೋದ ಫುಲ್ ಫಾರ್ಮ್ ಖಂಡಿತವಾಗಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್, ಯುನೆಸ್ಕೋ. ದಯವಿಟ್ಟು ಇದರ ಒಂದು ಫುಲ್ ಫಾರ್ಮ್ ಅನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ನೀವು ಬರ್ಕೋಬೇಕಾಗುತ್ತೆ. ಅದೇ ಉದ್ದೇಶದಿಂದ ನಾವು ಈ ಬಾರಿ ಕಂಟೆಂಟ್ ಅನ್ನು ಕೂಡ ಹಾಕಿದೀವಿ. ಇಷ್ಟು ದಿನ ನಾವು ಕೇವಲ ನ್ಯೂಸ್ ಪೇಪರ್ ಕಟಿಂಗ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಬಟ್ ಈಗ ಕಂಟೆಂಟ್ ಅನ್ನು ಕೂಡ ಟೈಪ್ ಮಾಡ್ಬಿಟ್ಟು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದೀವಿ. ಸೊ ದಟ್ ನೀವು ವಿಡಿಯೋನ ಪಾಸ್ ಮಾಡಿ ಡೀಟೇಲ್ಸ್ ಅನ್ನ ಬರ್ಕೊಳ್ತಾ ಹೋಗಬೇಕಾಗುತ್ತೆ. ಬಿಕಾಸ್ ಸಾಕಷ್ಟು ಜನ ಈ ಕುರಿತಾಗಿ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು. ಅಂಡ್ ನಾಳೆಯಿಂದ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೂಡ ಡಿಸ್ಕಸ್ ಮಾಡುವಂತಹ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ. ಬಿಕಾಸ್ ಬಹಳ ಜನ ರಿವಿಷನ್ಗೋಸ್ಕರ ಒಂದು 5 ರಿಂದ 10 ಕ್ವಶನ್ ಅನ್ನ ಕೊಡಿ ಅಂತ ಕೂಡ ಕೇಳ್ತಾ ಇದ್ರು. ಸೊ ಖಂಡಿತ ನಾವು ನಿಮ್ಮ ಎಲ್ಲಾ ಕಮೆಂಟ್ ಗಳನ್ನ ಓದ್ತಾ ಇರ್ತೀವಿ. ನೀವು ಯಾವ ರೀತಿ ಬೇಡಿಕೆ ನೀಡ್ತೀರಾ ಅದಕ್ಕೆ ತಕ್ಕಂತೆ ನಮ್ಮ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. ಅಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದು ಸ್ಥಾಪನೆಯಾದಂತಹ ವರ್ಷ 1945. ಅದರ ಜೊತೆಗೆ ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿ ಬಂದ್ಬಿಟ್ಟು ಪ್ಯಾರಿಸ್ ಏನಿದೆ, ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ ಅಲ್ಲಿ ಅದು ಲೊಕೇಟ್ ಆಗಿದೆ. ಈ ರೀತಿ ಮುಂದಿನ ಸುದ್ದಿ ಅಂತ ನಾವು ನೋಡೋದಾದ್ರೆ ಇವತ್ತಿನ ಕೊನೆಯ ಸುದ್ದಿ ನಿನ್ನೆ ಅಷ್ಟೇ ಬಂದಂತಹ ಒಂದು ಸುದ್ದಿ. ಇದು ಕಾಮಿಡಿ ಕ್ಲಾಸಿಕ್, ನಮ್ಮ ದೇಶದ ಒಂದು ಪ್ರಮುಖ ಕಾಮಿಡಿ ಮೂವಿ ಆದಂತಹ ಖೂಬ್ಸೂರತ್, ನಮ್ಮ ಬಾಲಿವುಡ್ ನ ಪ್ರಮುಖ ಕಾಮಿಡಿ ಮೂವಿ ಆಗಿತ್ತು ಖೂಬ್ಸೂರತ್, ಹಳೆಯ ಒಂದು ಮೂವಿ. ಅದರ ನಟ ರಂಜಿತ್ ಚೌಧರಿ ಅವರು ಅಮೆರಿಕದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ ಸುಮಾರು 65 ವರ್ಷ ವಯಸ್ಸಾಗಿತ್ತು. ಅಂಡ್ ನಿಮಗೆ ಅವರ ಬಗ್ಗೆ ಡೀಟೇಲ್ಸ್ ಕೂಡ ಕಾಣಕ್ಕೆ ಸಿಗ್ತಾ ಇದೆ. ಅವರು ಯಾವ ರೀತಿ ಮುಂಬೈನಲ್ಲಿ ಜನಿಸಿದ್ರು ಅಂಡ್ ಯಾವ ರೀತಿ ಈ ಖೂಬ್ಸೂರತ್ ಅಂತಕ್ಕಂತಹ ಮೂವಿ ಒಂದು ಚಿತ್ರದ ಕಡೆಯಿಂದಾಗಿ ಅವರು ಸಾಕಷ್ಟು ಪ್ರವರ್ಧಮಾನಕ್ಕೆ ಬಂದಿದ್ರು ಅಂತ ಕೂಡ ನಿಮಗೆ ಕಾಣಿಸ್ತದೆ. ಸೊ ಈ ಸಂಪೂರ್ಣ ಡೀಟೇಲ್ಸ್ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕೇವಲ ಅವರ ಹೆಸರು ರಂಜಿತ್ ಚೌಧರಿ ಅಂತ ಹೆಸರನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಅವರ ಪ್ರಮುಖ ಚಿತ್ರವಾದಂತಹ ಖೂಬ್ಸೂರತ್ ಕೂಡ ನಿಮಗೆ ಬೇಕಾಗುತ್ತೆ.
ಅಂಡ್ ಇದರೊಂದಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಾಳಿನ ದಿನಪತ್ರಿಕೆ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಅಂಡ್ ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.